ಏನೋ ಪ್ರೊಟೆಸ್ಟ್ ನಡೀತಿದೆ ಗುರು, ಎಲ್ಲರೂ ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಆಗಿದ್ದಾರೆ. ಜೈ ಹಿಂದ್, ಜೈ ಹಿಂದ್, ಇಂಡಿಯಾ ಜಿಂದಾಬಾದ್. ಏ ನಮ್ ದೇಶ ಇದು ಕಣ್ರಿ, ನಮ್ ದೇಶ ನಮ್ದಿದು, ನಮ್ ಭಾರತ ಇದು. ಮೌಂಟೇನ್ ಇಲ್ಲಿ ಕೆಳಗಡೆ ಒಂದು ಮನೆ ಇದೆ, ಜನ ಹೆಂಗ್ ವಾಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಪ್ಪ ಜೀವನ ಹೆಂಗಿರುತ್ತೆ, ಯಾವ ತರ ಒಂದು ಗೊತ್ತಾಗಲ್ಲ. ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ಮಗನೇ. ಯಾಕೆ ಸ್ಲೋ ಮಾಡ್ಬಿಟ್ರಿ ಬ್ರೋ? ಫುಲ್ ಕತ್ಲೆ ಆಗ್ಬಿಟ್ಟಿದೆ ಸರ್. ಚೇಂಜ್ ಮಾಡಿ ಬ್ರೋ, ದಿನ ಚೇಂಜ್ ಮಾಡಿ ಫಸ್ಟ್. ಈಗ ಹಾಕೊಳ್ಳಿ, ರೋಡ್ ಕಾಣಿಸಲ್ಲ, ಗುದ್ಬಿಡ್ತಾರೆ. ಎಲ್ಲೆಲ್ಲಿ ಸ್ಪೆಷಲ್ ಇದೆ ಹೇಳಿ, ತೆಗೆದುಕೊಡ್ತೀವಿ. ಅದೇ ಯಾವ್ದೋ ಬ್ಯಾಗ್ ಅನ್ಸ್ಕೊಡಿ ಬೈ. ಯಾವ್ದು ಗುರು ಬ್ಯಾಗು ಗೊತ್ತಿಲ್ಲ. ಇಲ್ಲಿ ಹಾಗೆ ಇದು ಡಾರ್ಕ್ ಆಗಿದೆ, ಡೇ ಅಂಡ್ ನೈಟ್, ಬಟ್ ಸ್ವಲ್ಪ ಬ್ರೋ. ಏನ್ ಬ್ರೋ ಇದು, ಜಾಕೆಟ್ ಎಲ್ಲ ಹಾಕೋ ಬಂದ್ಬಿಟ್ಟಿದ್ದೀರಾ ನೀವು? ಇಲ್ಲಿ ಬಂದ್ಮೇಲೆ ಜಾಸ್ತಿ ಆಗ್ತಿದ್ಯಲ್ಲ. ಅಯ್ಯೋ ಮಾತಾಡಕ್ ಆಗ್ತಿಲ್ಲ, ಚಡ್ಡಿಲಿ ಇದೆ ನೀನು. ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೋಡ್ಬೋದು ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ. 5:30 ಜಲ್ದಿ ಬೆಳಕಾಗ್ಬಿಡುತ್ತೆ. ಅಂಕಲ್ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಡೇ 5 ಆಫ್ ಅವರ್ ಲದಾಖ್ ರೈಡ್. ಬೆಂಗಳೂರಿಂದ ಲದಾಖ್ ಇವತ್ತಿಗೆ ಈ ಜರ್ನಿಯ 5ನೇ ದಿವಸ. ಇವತ್ತಿಂದ ನಮ್ದು ಆ್ಯಕ್ಚುಲಿ ಒಂದು ಸ್ವಲ್ಪ ನೋಡೋವಂಥ ಜಾಗಗಳು ಅವೆಲ್ಲ ಸಿಗುತ್ತೆ. ಇಲ್ಲಿವರೆಗೂ ಬನ್ನಿ, ರೋಡು ನೋಡಿದ್ದೀರಾ, ಬರೀ ಹೋಗೋದು ಬರೋದು ನೋಡಿದ್ದೀರಾ. ಇಲ್ಲಿಂದ ಒಂದು ಸ್ವಲ್ಪ ಬೇರೆ ಪ್ಲೇಸಸ್ಗಳು ನೋಡೋದು ಸಿಗುತ್ತೆ. ಜಲ್ದಿ ಎದ್ದು ಬಿಡೋಣ ಅಂದ್ಕೊಂಡೆ. ಮೋಸ್ಟ್ಲಿ ಎಲ್ಲ ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಾರೆ. ಇದಕ್ಕೆ ಮುಂಚೆ ಮೊನ್ನೆದೆಲ್ಲ ನಾವು ತುಂಬ 800, 900, 1200 ಎಲ್ಲ ಓಡಿಸಿದ್ವಿ ಫಸ್ಟ್. ಇವಾಗ ಇಲ್ಲಿಂದ ನಾವು ಶ್ರೀನಗರ್ಗೆ ಹೊರಡ್ತೀವಿ. ಇದೊಂದು 250 ಕಿಲೋಮೀಟರ್ಸ್ ಇದೆ. ಅಂದರೆ ಸ್ವಲ್ಪ ಪ್ಲೇಸಸ್ ಎಲ್ಲ ನೋಡೋವಂಥದ್ದೆಲ್ಲ ನೋಡ್ಕೊಂಡು ನೋಡ್ತೀವಿ. ಎದ್ದೇಳಬೇಕು, ಬಾಯ್ಸ್ಗೋಸ್ಕರ ವೇಟಿಂಗು. ಎದ್ರೆ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಶ್ರೀನಗರ್ ಕಡೆ ಹೊರಡ್ತೀವಿ. ನಾನು ಲದಾಖ್ ನಾನು ಮತ್ತು ಹಿಮಾ ಮಾಡಿದ್ವಿ, ಚಂಡೀಗಢ ಟು ಚಂಡೀಗಢ, ಹಿಂಗೆ ಸೇಮ್ ಇದೇ ಸರ್ಕ್ಯೂಟು ಬೈಕಲ್ಲಿ ಮಾಡಿದ್ವಿ. ಆ ವಿಡಿಯೋ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಬಟ್ ಹಿಮಂಗೆ ಸ್ವಲ್ಪ ಕಾಂಪ್ಲಿಕೇಶನ್ ಇದ್ದಿದ್ದರಿಂದ, ಹೆಲ್ತ್ ಕಾಂಪ್ಲಿಕೇಶನ್, ನಾನು ಎಲ್ಲೂ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿರಲಿಲ್ಲ, ಬರೀ ರೋಡ್ ಟ್ರಿಪ್ ಕಂಪ್ಲೀಟ್ ಮಾಡಿದ್ವಿ. ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನೂ ಹಾಕ್ತೀನಿ. ಇದೂ ನಮಗೆ ಹೆಂಗೆ ಏನು ಇರುತ್ತೆ ಅಂತ, ಇದು ಎಂಡ್ ಆಫ್ ದಿ ಡೇ ಎಷ್ಟು ಖರ್ಚಾಯಿತು, ಯಾವ ಥರ ಹೋದ್ವಿ ಅಂತ ಅದು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಎದ್ದ ತಕ್ಷಣ ಇಲ್ಲಿಂದ ಪ್ಯಾಕಪ್ ಮಾಡ್ಕೊಂಡು ಹೊರಡ್ತಾ ಇರೋದು, ಮುಂದೆ ಎಲ್ಲರೂ ಫ್ರೆಶ್ ಅಪ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸಕ್ಕೆ, ಸಪೋರ್ಟ್ಗೆ. ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಅದೇ ರೀತಿ ಸಪೋರ್ಟ್ ಮಾಡ್ಕೊಂಡು ನೋಡ್ರಿ ನಮ್ಮ ಅಭಿಬಾಯ್ ಪಾಪ ಎಷ್ಟು ಕಷ್ಟಪಡ್ತಾವ್ರೆ ಟೆಂಟ್ ಮುಚ್ಚಕ್ಕೆ. ಸಾಲ್ತಿಲ್ಲ, ಶಕ್ತಿ ಸಾಲ್ತಿಲ್ಲ ಬೈ. ರಾತ್ರಿ ಮಟನ್ ತಿಂದಿದ್ದೀರಾ, ಮುಚ್ಚಬೇಕು. ಆಯ್ತಾ ಇಲ್ಲ ಕಣ, ಅಂತ ಇಂತೂ ಮಾಡ್ಬಿಟ್ರು, ಹಾಕಿದ್ರು ಇಬ್ರು ಸೇರ್ಕೊಂಡು ಮಟನ್ ಮೈ ಒಂಚೂರು ಮುಖ ತೊಳೆದು ಅಲ್ಲುಜ್ಜು, ಇಲ್ಲೇ ತಿಂಡಿ ಮಾಡ್ಕೊಂಡು ಹೊರಟ್ಬಿಡೋಣ. ತೋರ್ಸು ನೋಡೋಣ. ಯಾರ್ಕೆಲ್ಲ ಕಚ್ಚಿಸ್ಕೊಂಡ್ಬಿಟ್ಟು ಇವನು ನಾನು ಗುಳ್ಳೆ ಬಂತು ಅಂತ ಬರೀ ಡವ್ ಮಾಡ್ತಾನೆ. ನಡೀರಿ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ, ನೆನ್ನೆ ತಿಂದಿದ್ದ ಅಡುಗೆ ಇನ್ನೂ ತಿನ್ನಬೇಕು ಅನಿಸೈತೆ. ಆದರೆ ಮಟನ್ ಇದೆ, ಬೆಳಗ್ಗೆ ಮಟನ್ ಹೊಡೆದ್ಬಿಡೋಣ. ಏನು ಗೊತ್ತಾ, ಬರೀ 750 ರೂಪಾಯಿ 3 ಜನಕ್ಕೆ ಮಟನ್ನು, ಚಪಾತಿ, ರೈಸು. ಮೊನ್ನೆ ಅಲ್ಲಿ ವಾಘಾ ಬಾರ್ಡ್ರಲ್ಲಿ ಬರೀ ಚಪಾತಿ, ಮೊಸರು, ಆಮೇಲೆ ಏನು ಮಗ ಅದು ದಾಲ ಮಕ್ಳಿ ತಿಂದ್ಬಿಟ್ಟು ಎಷ್ಟು 1600 ರೂಪಾಯಿ ಬಿಲ್ ಆಗೋಗ್ಬಿಡ್ತು ಗುರು. ಈಗ ಬ್ರೆಡ್ ಆಮ್ಲೆಟ್ ಹೇಳಿದ್ದೀವಿ ಅಂಕಲ್ ಹತ್ರ. ನಿನ್ನೆ ಊಟನೆಲ್ಲ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ರು ಅಂಕಲ್ ಆಂಟಿ ಎಲ್ಲ ಸೂಪರಾಗಿ. ನೀವು ಬರೋಂಗಿದ್ರೆ ಇಲ್ಲಿ ಬನ್ನಿ, ಏನು ಬೇಕೆಲ್ಲ ಮಾಡಿಕೊಡ್ತಾರೆ. ನೀವು ಮಟನ್ ಏನು ಹೊಟ್ಟೆ ಉರಿಸ್ತಾ ಇದೆಯಲ್ವ? ನೀವು ಹೋಟ್ಲು ಬೋರ್ಡ್ ನೋಡ್ಬಿಟ್ಟು ಕಮೆಂಟ್ ಮಾಡ್ಬೋದು ಯಾಕೆ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಅಂತ. ಬಟ್ ಎಂಡ್ ಆಫ್ ದ ನಾವೆಲ್ಲ ಮನುಷ್ಯರೇ. ನಮ್ಮೆಲ್ಲ ಪರ್ಪಸ್ ಏನಂದರೆ ಎಲ್ಲರೂ ಇಷ್ಟು ವರ್ಷ ಹಿಂಗೆ ಬದುಕಕ್ಕೆ ಅಂತ ಬಂದಿರ್ತೀವಿ. ಎಲ್ಲರಿಗೂ ಒಂದೇ ಲೈಫು. ಒಂದು ಸತಿ ಹುಟ್ಟಿದ ಮೇಲೆ ಸಾವಂತೂ ಖಚಿತ. ಯಾರೂ ನಮ್ಮ ಜೊತೆ ಬರೋಲ್ಲ. ಸತ್ತ ಮೇಲೆ ಮುಗಿತು, ಅಲ್ಲಿಗೆ ಎಂಡ್ ಅಷ್ಟೇ. ನಾವಿಲ್ಲಿ ಬಂದು ಇವ್ರು ನಮ್ಮ ಸ್ವಂತ ಮಕ್ಕಳ ಥರ ಕಾಡ್ತಾ ಇದ್ದಾರೆ. ನೆಟ್ಟಿದ್ದನೂ ಅಷ್ಟೇ, ನಮ್ಮಂತೂ ಮನೇಲೇ ಇದ್ದೀವೇನೋ ಅನ್ನೋ ರೀತಿ ಫೀಲ್. ಅಲ್ಲ ರವಿಚಂದ್ರನ್ ರಸಿಕರ ರಾಜ. ಇನ್ನೇ ನಮ್ಮ ಧೀರಜ್ ಗಾಡಿ ರಿವರ್ಸ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಗಾಡಿ ಟಚ್ ಆಯ್ತು. ಅದಾದ್ಮೇಲೆ ಫುಲ್ ಅಪ್ಸೆಟ್ ಆಗ್ಬಿಟ್ಟಿದ್ರು. ಅಲ್ಲ ಮಾತಾಡಿದಾರ ಮಗ ಒಂದು 2 ಅವರ್. ಆಮೇಲೆ ತುಂಬಾ ಕೇರ್ಲೆಸ್ ಆಗಿ ಅದು ಆಗಿದ್ದು. ನಾರ್ಮಲ್ ಆಗಿ ಆಗಿದ್ರೆ ಕೇರ್ಲೆಸ್, ಇವ್ನು ಯಾವಾಗೂ ಕೇರ್ಲೆಸ್. ಇವಾಗ ನೋಡಿ ಶಾಲ್ ತಗೊಂಡ್ರು ನೆನ್ನೆ. ಆ ಶಾಲ್ ಹಾಕೊಂಡ ತಕ್ಷಣ ರವಿಚಂದ್ರನ್ ಮೈ ಮೇಲೆ ಬಂದ್ಬಿಟ್ಟವ್ರಲ್ಲ, ಈಗ ಫುಲ್ಲು ಬ್ಯಾಕ್ ಟು ಫಾರ್ಮ್. ಸ್ನೋ ಸಿಕ್ಕರೆ ನಾನು ಎಷ್ಟು ವರ್ಷಗಳಿಂದ ಇವತ್ತು ಸಿಗಲ್ಲ, ನಾಳೆ ಸ್ನೋ ಸಿಕ್ಕಿ 1-2 ಅವರ್ ಆಮೇಲೆ ಅಯ್ಯಪ್ಪ ಸ್ನೋ ಬೇಡ ಅನ್ಸ್ಬಿಟ್ಟಿದೆ. ನೋಡ ಬೇಡ ಅನ್ನೋ ಎಕ್ಸ್ಪೀರಿಯನ್ಸ್ ಬೇಕು. ಹಂಗ ಆಯ್ತು.
ಇದು ಬಿಸ್ಕೆಟು ಪಿಸ್ತಾದು ಮತ್ತು ಇಲ್ಲಿ ಗೋಡಂಬಿ ಎಲ್ಲ ನೋಡೋಕೆ ಹಿಂಗಿದೆ ಇಷ್ಟ ಇದೆ ಇದರಲ್ಲಿ. ಬಟ್ ಕಡಲೆ ಬೀಜ ಮಿಕ್ಸ್ ಮಾಡಿಬಿಟ್ಟು ಹೌ ಮೇಕಿಂಗ್ ಪೀಪಲ್ ಫುಲ್ ಕಾಫಿ ಚೆನ್ನಾಯ್ತಾ? ಬೀಜದ ಕಾಫಿ, ಡೈರೆಕ್ಟ್ ಕಾಫಿ. ಅದಕ್ಕೆ ಬೆಂಗಳೂರಿಂದ ಬಂದಿದ್ದೀವಿ ಇವರಿಬ್ರು, ಮಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಹೆಸರು ಬ್ರೋ? ಸೂರ್ಯನಾರಾಯಣ ಭಟ್. ನೀವು ಬ್ರೋ? ವ್ಯಾಸ ಬಸ್ಪಿ ಹತ್ರನಾ? ಓಕೆ. ನೀವು ಬೆಳ್ತಂಗಡಿ ಫ್ರೆಂಡ್ಸಾ? ಮಂಗಳೂರಿಂದ ಬಂದವ್ರೆ ನೋಡಿ ಬೈಕಲ್ಲಿ ಎಲ್ಲ ನಾವು ಲಾಸ್ಟ್ ಟೈಮ್ ಚಂದಿಗಢದಿಂದ ಮಾಡಿದ್ವಿ, ನಾನು ನಮ್ಮ ವೈಫು. ಈ ಸತಿ ಬೆಂಗಳೂರಿಂದ ಬಂದಿದ್ದೀವಿ ನಾವು ಗಾಡಿಇದೆ. ಬಟ್ ಇವರು ಮಂಗಳೂರಿಂದಲೇ ಬಂದಿದ್ದಾರೆ. ಎಷ್ಟು ಕಿಲೋಮೀಟ್ರ್ ಹೊಡಿತಾ ಇದ್ದೀರಾ ಒಂದು ದಿವಸಕ್ಕೆ? 500 ಹೊಡಿಲೇಬೇಕು. 500 ಹೊಡಿಲಿಲ್ಲ ಕಷ್ಟ. ನಾವೇ ಕಾರಲ್ಲಿ ಎಷ್ಟು 800-900 ಹೊಡೆದ್ವಿ. ಬಟ್ ಸೂಪರ್ ಬ್ರೋ. ಆಲ್ ದ ಬೆಸ್ಟ್. ಸೇಫ್ ಜರ್ನಿ ಬ್ರೋ. ಆರಾಮಾಗಿ ಹೋಗಿ. ಸೊ ಒಂದು 2-3 ಜನ ಡೀಸೆಲ್ ಎಲ್ಲ ಸ್ಪಾನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೆಸರು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ನಮ್ಮ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನ್ ಎಲ್ಲ ನಿಮ್ಮದೇ. ಏನಾದರೂ ಮಿಸ್ಟೇಕ್ಸ್ ಮಾಡಿದಾಗ ಅದನ್ನು ಕರೆಕ್ಟ್ ಮಾಡೋಕ್ಕೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಓಕೆ ನಡೀರಿ ಬಾಯ್ಸ್. 220 ಕಿಲೋಮೀಟ್ರ್ ಇದೆ ನಮ್ಮದು ಜರ್ನಿ. ಫುಲ್ ಇನ್ನು ಘಾಟ್ಸು, ಆಮೇಲೆ ಲ್ಯಾಂಡ್ಸ್ಕೇಪು, ಆಮೇಲೆ ವಿಂಡ್ ಮಿಲ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ನೋಡೋಕ್ಕೆ. ನಾವು ಅಲ್ಲಿ ಹೋಗ್ತೀವಿ, ಅಲ್ಲಿ ಕಾಣಿಸ್ತಿದೆ ನೋಡಿ ಬ್ರಿಡ್ಜು, ಅದ್ರ ಮೇಲೆ ಹೋಗ್ತೀವಿ. ಪಾಪ ಏನ್ ಗೊತ್ತಾ ಇಲ್ಲಿ ಎಲ್ಲ ನೋಡಿ ಮಣ್ಣು ಈ ತರ ಮರಳು ತರ. ಹೌದು, ಸ್ಟ್ರಾಂಗ್ ಮಣ್ಣಲ್ಲ ಅದು. ಅವ್ರು ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಒಂದು ಪಿಲ್ಲರ್ಗೆ ಎಷ್ಟು ವರ್ಕ್ ಆಗಿದೆ. ಹೌದು, ಆ ಥರ ಸಿಕ್ಕಾಪಟ್ಟೆ ಕಷ್ಟ ಇದೆ ಇಲ್ಲಿ. ಇದೆಲ್ಲ ರೋಡ್ ಆಗ್ಬಿಟ್ರೆ ತುಂಬಾ ಚೆನ್ನಾಗಿ. 8 ಲೈನ್ ರೋಡ್ ಅಂದ್ರೆ ಕಡಿಮೆನಾ ಬ್ರೋ ಇದು? ಹೌದು ಹೌದು, ಮಸ್ತ್ ಆಗಿರುತ್ತೆ. ಅದು ಎಷ್ಟು ಫ್ಯೂಚರಿಸ್ಟಿಕ್. ಇನ್ನೊಂದು 10-20-30 ವರ್ಷ ರೋಡ್ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಮೇಂಟೈನ್ ಮಾಡಿ. 10 ವರ್ಷದ ಹಿಂದೆ ಎಲ್ಲ ಈಗ ಬಸ್ಸಲ್ಲಿ ಹೋಗ್ಬೇಕಾಗಿತ್ತು. ಮತ್ತೆ ಇವೆಲ್ಲ ಒಂಥರ ಮರಳು ಬಂಡೆ ಅಲ್ಲ, ಇವೆಲ್ಲ ನೋಡಕ್ ಬಂಡೆ ತರ ಇದೆ. ಮಣ್ಣದು ಕೆರೆದ್ರೆ ಹಂಗೆ ಬಂದ್ಬಿಡುತ್ತೆ. ಲಾಂಗ್ ಟನಲ್ ಇದು. ಇದೇನಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋಲ್ಡ್ ಮಾಡಿಬಿಡ್ತಾರೆ ಗಾಡಿ. ಇಷ್ಟಿಷ್ಟು ಗಾಡಿಗಳು ಅಂತ ಲೆಕ್ಕದಲ್ಲಿ ಬಿಡ್ತಾರೆ ಗಾಡಿನ. ಇದ್ರ ಹೆಸರೇನು ಹೇಳಿ ಬೈ? ಇದು ಚಿನಾನಿ ಟನಲ್, ಚೆನ್ನೈ ನಶೀರ್ ಟನಲ್. ಸುಮಾರು ಟನಲ್ ಸಿಗುತ್ತೆ. ಫಸ್ಟಿಗೆ ಎಕ್ಸೈಟ್ಮೆಂಟ್, ಆಮೇಲೆ ನೋಡ್ತಾ ಬೋರ್ ಆಗಿಬಿಡುತ್ತೆ ಟನಲ್. ಫಾಲ್ಸ್ ಎಷ್ಟಿದೆ, ಸಿಸು ಫಾಲ್ಸ್ ತಂಗಿದೆ. ಅದು ಸಿಗುತ್ತೆ ನಮ್ಗೆ ಹೋಗ್ಬೇಕಾದ್ರೆ. ಸಿಸುನು ಸಿಗುತ್ತೆ ಫಾಲ್ಸು. ವಾವ್, ಏನು ಸಕ್ಕತ್ತಾಗಿದೆ. ಮೌಂಟೇನ್ ಇಲ್ಲಿ ಕೆಳಗಡೆ ಒಂದು ಮನೆ ಇದೆ. ಜನ ಹೆಂಗೆ ವಾಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಪ್ಪ, ಈ ಕಡೆ ಎಲ್ಲ ಹೊಸ್ದಾಗಿ ಸ್ಲೈಡ್ ಆಗಿದೆ. ರೈಟ್ ಸೈಡ್ ಇದು ಫುಲ್ ಲ್ಯಾಂಡ್ ಸ್ಲೈಡ್ ಆಗಿದೆ ನೋಡಿ. ಇದು ಸ್ಲೈಡ್ ಆಗಿದೆ. ಇಲ್ಲಿ ಮನೆ. ಮೈ ಗುಡ್ನೆಸ್, ಭಯಂಕರ ಇದೆ ಗುರು. ಈ ಜೀವನ ಹೆಂಗಿರುತ್ತೆ, ಯಾವ ಥರ ಒಂದು ಗೊತ್ತಾಗಲ್ಲ. ನಮ್ಮ ಜೀವನನೇ ಕಷ್ಟ ಅಂತೀವಿ. ಹೆಂಗಿತ್ತದು ಅಲ್ಲ, ನಮ್ಗದು ಬ್ಯಾರಿಗೇಡ್ ಕಾಣಿಸ್ಲಿಲ್ಲ. ಫುಲ್ ಒಂದೇ ಸತಿ ಡೀಪ್ ಕಾಣಿಸ್ಬಿಡ್ತು ಕಣೋ. ಯಪ್ಪ, ಡಗ್ ಅಂದ್ಬಿಡ್ತಾರೆ ಒಂದೇ ಸತಿ. ಏನೋ ಫ್ಲೈ ಇಲ್ಲಿ ಏನೋ ಹೋಗ್ತದೀವಿ ಅನ್ಸ್ಬಿಡ್ತು ಹಿಂಗೆ. ಅಯ್ಯೋ ಸ್ವಾಮಿ ರಂಗ, ನಿಮ್ಗೆ ಹಂಗೆ ಐತ ಬ್ರೋ? ಇಲ್ಲ, ಇಲ್ಲಿ ಕೆಳಗೆ ನೋಡ್ತಾ ಇದ್ರೆ ನೀವು ಪಕ್ಕದಲ್ಲಿ ಹೋಗಿದ್ದಿಂಗೆ. ಈಗ ನಾವು ಆ ಟನಲ್ ಒಳಗಡೆ ಹೋಗ್ತೀವಿ. ಫುಲ್ ಬೆಟ್. ಲಾಸ್ಟ್ ಟೈಮ್ ಈ ಟನಲ್ ಓಪನ್ ಇರಲಿಲ್ಲ, ಇಲ್ಲ ಗೊತ್ತಿಲ್ಲ. ಈ ರೋಡಲ್ಲಿ ಹೋಗಿದ್ವಿ ನಾವು. ಕರೆಕ್ಟ್ ಈ ರೋಡಲ್ಲಿ ಹೋಗಿದ್ವಿ. ಇನ್ನೂ ಮಾಡ್ತಾ ಇದ್ರು ಟನಲ್, ಹೊಸ ಟನಲ್ ಇದಿರೋದ್ರಿಂದ ನಮಗೆ ಟ್ರಾನ್ಸ್ಪೋರ್ಟೇಷನ್ ಮೂವ್ ಮಾಡ್ಕೊಳಕ್ಕೆ, ಜಲ್ದಿ ಅಟ್ಯಾಕ್ ಮಾಡಕ್ಕೆ ಎಲ್ಲ ಈಸಿ ಆಗುತ್ತೆ. ಇಲ್ಲಿ ಇವಾಗ ಇದೊಂಥರ ಇದೇ ಇಲ್ಲ. ಈಗ ನೆಟ್ವರ್ಕ್ ಕಟ್ ಆಯ್ತು ಇಲ್ಲಿಗೆ. ಈ ಟನಲಿಂದ ನಮಗೆ ಫುಲ್ ಕಂಪ್ಲೀಟ್ ನೆಟ್ವರ್ಕೇ ಇಲ್ಲ. ಫುಲ್ ಇಲ್ಲಿವರೆಗೂ ಫುಲ್ ನೆಟ್ವರ್ಕ್ ಇತ್ತು. ಇದು ಟನಲಲ್ಲಿ ಕೊಲ್ಯಾಪ್ಸ್ ಆಗಿದೆ. ಈಗ ಕಟ್ತವ್ರೆ ಬೈ ಇಲ್ಲ ಗುರು. ಆಗ ಕಟ್ತವ್ರ ಹೊಸದು ಇನ್ನೂ ಓಪನ್ ಮಾಡಿಲ್ಲ, ಕೊಲ್ಯಾಪ್ಸ್ ಆಗ್ತಿದೆ. ಕೆಲಸ ಮೋಸ್ಟ್ಲಿ ಲ್ಯಾಂಡ್ ಸ್ಲೈಡ್ಸ್ ಜಾಸ್ತಿ.
ಅದಾದರೆ ನೆಕ್ಸ್ಟ್ ಲ್ಯಾಂಡ್ ಸ್ಟಾರ್ಟ್ ಕೆಳಗಡೆ ಹೋಗುತ್ತೆ, ಬ್ರಿಡ್ಜಿಗೆ ಬರಲ್ಲ, ಅದಕ್ಕೆಲ್ಲ ಬ್ರಿಡ್ಜ್ ಮಾಡ್ತಾ ಇರೋದು. ಅಂದರೆ ರೋಡ್ ಬ್ಲಾಕೇಜ್ಗಳು ಅವಾಯ್ಡ್ ಆಗುತ್ತೆ. ಬಟ್ ಹೆಂಗೂರು ಇದನ್ನ ತಂದು ಇಡ್ತಾರ, ಮಾಡ್ತಾರ, ಇಲ್ಲೇ ಕನ್ಸ್ಟ್ರಕ್ಷನ್ ಮಾಡ್ತಾರ, ಪಿಲ್ಲರ್ಸ್ ಮಾತ್ರ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮಿಕ್ಕಿದ್ರೆ ತಂದು ಇಡೋದಲ್ಲ. ಹೆಂಗೆ ರಾತ್ರಿ ಬಂದಿರೋ ನೋಡಿ ಹೆಂಗಿದೆ ಫುಲ್ ಕ್ಲೈಮೇಟ್. ನಮ್ಮ ವೆಸ್ಟರ್ನ್ ಘಾಟ್ಸ್ ಕಂಡಂಗೆ ಕಾಣ್ತಿದೆ. ಈಗ ನಮಗೆ ಪೊಲೀಸರು ಹಿಡಿದಿದ್ರು. ಬಡ್ಡಿ ಮಕ್ಕಳು ಸುಮ್ಮನೆ ಅನ್ನೆಸೆಸರಿ ಬೇಕು ಅಂತ. ಆ್ಯಕ್ಚುಲಿ ಎಷ್ಟು ಬೆಳೆದು ಟಿಂಟ್ ಹಾಕ್ಸಿರೋದು ನೀವು? ಲೀಗಲ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಇಲ್ಲಿ ನಿಮಗೆ 70% ವಿಸಿಬಿಲಿಟಿ ಇರಬೇಕು. ಓಕೆ, ಫ್ರಂಟ್ ಟು ಬ್ಯಾಕ್. ಆಮೇಲೆ ಸೈಡ್ಸ್ ನಿಮಗೆ 50% ವಿಸಿಬಿಲಿಟಿ ಇರಬೇಕು. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಆಲ್ ಓವರ್ ಇಂಡಿಯಾ ಕೊಟ್ಟಿರೋದು ರೂಲು. ಓಕೆ, ಆಮೇಲೆ ನೀವು ಚೆಕ್ ಮಾಡಿದ್ರೆ RTO ರೂಲ್ ಅಂತಾನೆ ಸಿಗುತ್ತೆ ನಿಮಗೆ. RTO ಪೇಜ್ ಅಲ್ಲೇ ಲೀಗಾಲಿಟಿ ಇದೆ. ಒಂದು ಅದಕ್ಕೆ ಸುಮ್ನೆ 10,000 ಬಂತ ಅದು ಇದು ಅಂತಂದ, ಅದು ಬಿಡಿ, ಅದು ಓಕೆ, ನನ್ಗೆ ಗೊತ್ತು ಆಟ ಆಡಿಸ್ತಾರೆ ಅಂತ. ಶೂ ಹಾಕಿಲ್ಲ ನೀನು, ಚೊಪ್ಲಿ ಹಾಕಿದ್ರು, ಶೂ ಹಾಕಿಲ್ಲ ಕಾಲಿಗೆ ಅಂದ್ಬಿಟ್ಟು ಅದಕ್ಕೆ 5,000 ಅಂತೆ ಫೈನ್. ಹೌದು. ಪ್ಯಾಂಟಿಗೂ ಫೈನ್ ಹಾಕ್ತಾರೆ. ನೆಕ್ಸ್ಟ್ ಪ್ಯಾಂಟ್ ಚಡ್ಡಿ ಎಲ್ಲದಕ್ಕೂ ಹಾಕ್ತಾರೆ. ಅಂದ್ರೆ ಇವಾಗ ನಾನು ಹೇಳೋದು ಬ್ರೋ, ಲಾರಿ ಅವರಿಗೆ ನೀವು ತೆಗೆದು ನೋಡಿದ್ರೆ ಅವ್ರ ಚಪ್ಪಲಿ ಇರುತ್ತೆ, ಇಲ್ಲ ಬರಿಗಾಲಲ್ಲಿ ಇರುತ್ತೆ. ಹೌದು, ಅವ್ರು ಹಾಕಲ್ಲ. ಇವ್ರು ಪರ್ಫೆಕ್ಟ್ ಆಗಿ ಏನು ಅಂತಂದ್ರೆ ಟೂರಿಸ್ಟ್ ಗಾಡಿ, ಬೇರೆ ಸ್ಟೇಟ್ ಗಾಡಿ ಅಂದ್ಬಿಟ್ಟು ಹಿಡಿದು ಸುಮ್ನೆ ಬೆದರಿಸಿದ್ದೇನು ಅಂತಂದ್ರೆ 10 ದಿನ ಸೀಸ್ ಆಗುತ್ತೆ ಗಾಡಿ. ಓಕೆ, ನೀವು ಲೀಗಲ್ ಅಂತಿದ್ದೀರಾ, ಎಲ್ಲ ಓಕೆ, ನೀವು ಶೂ ಅಲ್ಲಿ ಕಟ್ಕೊಂಡ್ ಬನ್ನಿ ಕೋರ್ಟ್ಗೆ ಅಂತ. ಅದಕ್ಕೆ ನಮ್ ಟೈಮ್ ವೇಸ್ಟ್ ಮಾಡ್ತಾರೆ. ಟೂರಿಸ್ಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಹೆದರ್ಕೋಬಿಡ್ತಾರೆ. ಸುಮ್ನೆ ಒಂದು 15-20 ಟ್ರಿಪ್ಪಲ್ಲಿ ಇರ್ತೀವಿ, 10 ದಿವಸ ಗಾಡಿ ಇದ್ ಮಾಡ್ಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡ್ತೀವಿ. 10 ದಿನ ಆಗಲ್ಲ, 3 ದಿನ ಆಗತ್ತೆ. ಬಟ್ ಅದನ್ನು ಒಂಥರ ಹಿಂಸೆ ಅಲ್ವಾ, ಟ್ರಿಪ್ ಎಲ್ಲ ಇದಾಗ್ಬಿಡುತ್ತೆ. ಲಾಯರ್ ಹುಡುಕ್ಬೇಕು ಅಥವಾ ಕೋರ್ಟ್ ಕಟ್ಟಬೇಕು, ಮೈಂಡ್ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಕಟ್ ಬಂದಿದ್ದೀವಿ. ಬಟ್ ಲೀಗಲ್ ವೈಸ್ ಹೋಗ್ತೇವ ಅಂದ್ರೆ ಇಲ್ಲ. ಶೂಗ್ ಓಕೆ ಇದೆ, ರೂಲ್ ಪ್ರಕಾರ ಇದೆ. ಬಟ್ ಎಲ್ರು ಶೂ ಹಾಕೊಂಡು ಎಲ್ಲಾ ವೆದರ್ ಅಲ್ಲಿ ಓಡಿಸೋ ತರ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಷ್ಟು ದಿನ ಬಳ್ಳಾರಿಲಿ ಹೆಲ್ಮೆಟ್ ಇರ್ಲಿಲ್ಲ, ಈಗ ಬಂತು ಮತ್ತೆ ಹೆಲ್ಮೆಟ್ ಕಂಪಲ್ಸರಿ ಇಲ್ಲ ನಮ್ಗೆ, ಈಗ ಆಗಿದೆ. ಏನಕ್ಕೆ ಅಂದ್ರೆ ಆ ಬಿಸಿಲಿಗೆ ತಗೊಳಕಾಗದೆ ಎಷ್ಟೋ ಜನ ಹೀಟ್ ಸ್ಟ್ರೋಕ್ ಆಗಿ ಸತ್ತೋಗ್ಬಿಟ್ರು, ಸನ್ ಸ್ಟ್ರೋಕ್ ಆಗಿ ಸತ್ತೋದ್ರು. ಸೊ ಹಾಗಾಗಿ ತೆಗ್ದಿದ್ರು. ಒಂದೊಂದು ಸ್ಟೇಟ್ ಅಲ್ಲಿ ಹಂಗಿದೆ. ಬಟ್ ಇದನ್ನ ನೀವ್ ಏನ್ ಹೇಳ್ತಾರಲ್ಲ ಶೂ ಅದು ಇದೆಲ್ಲ, ಅದು ನನಗೆ ತುಂಬಾ ದುಡ್ಡು ಕೇಳಕ್ಕೆ ಮಾಡ್ದಂಗೆ. ಆಕ್ಚುಲ್ ಮನಿ ಮೈಂಡೆಡ್, ದುಡ್ಡು ಬೇಕು ಅಷ್ಟೇ ಅವ್ರಿಗೆ, ಏನಾದ್ರು ವರ್ಕೌಟ್ ಆಗಬೇಕು, ಲಂಚ ಸಿಗ್ಬೇಕು. ಈಗ ಅದೊಂದಕ್ಕೋಸ್ಕರನೇ ಮಾಡೋದು. ನಾವು ಏನಾಗುತ್ತೆ ಅದು ಮಾಡ್ಕೊಂಡು ಬಂದ್ವಿ, ಫೈನ್ ಗಿನ್ ಕಟ್ಬಿಟ್ಟು ಬೇರೆದು. ನೋಡಿ ಇದೆಲ್ಲ ಚೆನ್ನಾಗಿದೆ, ಫುಲ್ ಸುತ್ತ ಎಲ್ಲ ಭತ್ತ ಬೆಳೆದವ್ರೆ, ಸುತ್ತಮುತ್ತೆಲ್ಲ ಗುಡ್ಡ ಕಾಡು, ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಏರು ಎಲ್ಲ ಚೇಂಜ್ ಆಯಿತು, ಫುಲ್ ತಣ್ಣಗಿದೆ ಎಲ್ಲ. ಕಾಶ್ಮೀರ್ ಬೆಂಗಳೂರಿಂದ ಹಾಕ್ಸ್ಬೇಕು ಅನ್ಕೊಂಡ್ಬಂದ್ವಿ, ಹಾಕ್ಸೋಕ್ಕಾಗಿರಲಿಲ್ಲ. ಇಲ್ಲಿ ಕಾಶ್ಮೀರಲ್ಲಿ ಬಂದು ಹಾಕಿಸ್ಕೊತಾ ಇದೀವಿ ವೈಪರ್ ಬ್ಲೇಡ್. ಕಂಟಿನ್ಯೂ ಮಾಡುವ. ಪೊಲೀಸರು ಹಿಡಿದಾಗಿಂದ ಮೂಡೇ ಔಟ್ ಆಗೋಗ್ಬಿಡ್ತಿತ್ತು. ಸುಮ್ಮನೆ ಅನ್ನೆಸೆಸರಿಯಾಗಿ ಫೈನು ಅವು ಇವು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ. ಆ್ಯಕ್ಚುಲಿ ಇದು ಲೀಗಲ್ಲೇನೆ, ನೋಡಿ ಫುಲ್ ಕ್ಲಿಯರಾಗಿ ಕಾಣ್ತಾ ಇದೆ. ಬಟ್ ಆದ್ರೂ ಪೊಲೀಸವ್ರು ಅಂತ ಬಂದಾಗ ಅವ್ರು ಅದನ್ನು ಮನಿ ಮೈಂಡೆಡಲ್ಲೇ ಇರ್ತಾರೆ, ಏನಾದರೂ ಕಿತ್ಕೋಬೇಕು ಮಾಡಬೇಕು ಅಂತಲೇ. ಟೂರಿಸ್ಟ್ ಗಾಡಿಗಳು ಮಾತ್ರ ಅಟ್ಯಾಕ್ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ಫೈನ್, ಇಟ್ಸ್ ಹ್ಯಾಪನ್ಸ್, ಪಾರ್ಟ್ ಆಫ್ ಎ ಜರ್ನಿ. ಎಲ್ಲ ಫುಲ್ಲು ಚಮಕ ಅಂತೆಲ್ಲ ಚಮಕಾಯಿಸ್ತಾರೆ ಕಲ್ಯಾಣರು. ಎಲ್ಲ ಗ್ಲಾಸ್, ಮಿರರ್ ಎಲ್ಲನೂ ವೈಪ್ ಮಾಡ್ತಾರೆ. ರಾಜಧಾನಿ ಚಿಕನ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುವ. ಲೆಟ್ಸ್ ಗೋ. ಮಸ್ತ್ ಸೌತೆಕಾಯಿ. ಅಯ್ಯೋ ಮಳೆಯೋ ಮಳೆ. ಇನ್ನೇನು ಬಂದ್ವಿ ಶ್ರೀನಗರ್. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬೆಟ್ಟಗಳು. ಆಗ್ತಿದೀನಿ, ಬರ್ಬೇಕು ಬೇಡ, ಪೇಷನ್ಸ್ ಇಲ್ಲ. ಈಗ ದಾಲ್ಯಾಗ ನೋಡ್ತೀರಾ ನಮ್ಮ ಏನ್ರಪ್ಪ, ರೆಡಿ ಇದ್ದೀರಾ? ಬೋಟ್ಗೆ ಹೋಗ್ತೀವಲ್ಲ ಗೊತ್ತಿಲ್ಲ, ಬಟ್ ಹೋಗೋಣ. ಸುಮ್ಮನೆ ಹಂಗೆ ನೋಡ್ಕೊಂಬರೋಣ ಅಂತನಾ? ಆಯ್ತು, ಓಕೆ. ಲುಂಗಿ ಅಲ್ರಿ ನಿಮ್ದು? ಲುಂಗಿ ಇಲ್ಲ, ಆದ್ರೂ ಲುಂಗಿ ರೆಡ್ಡಿ ಅಂತಿತ್ತು. ಲುಂಗಿ ನೆನ್ನೆ ಲುಂಗಿ ಹಾಕಿದ್ಕೆ ಲುಂಗಿ ರೆಡ್ಡಿ ಅಂತಿತ್ತು. ನಿಮ್ಮ ಹೆಸರು? ನನಗೇನು ನಿದ್ದೆಗೌಡ. ಸುಸ್ಸು ಬಂದ್ರು ಬಿಡುತ್ತಲ್ಲ ನನ್ಗೆ ಇಳಿಯಕ್ಕೆ. ಇಲ್ಲಿ ಸೈಡ್ಗೆ ಹಾಕೋ ಸುಸ್ಸು ಮಾಡಬೇಕು ಅಂದ್ರೂ ಇರು ಒಂದು ಸ್ವಲ್ಪ ಮುಂದೆ ಅಂತ ಕರ್ಕೊಂಡು ಹೋಯ್ತಾನೆ ಅವ್ರೆ. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಉಚ್ಚೆ ಬಂದ್ರೆ ಉಯ್ಯಕ್ಕಾಗ್ದೆ. ನನ್ ಬೇಡ ನನ್ನ ಜೀವನ ಹಂಗಾಗ್ಬಿಟ್ಟಿದೆ. 3,000 ಕಿಲೋಮೀಟರ್ ಬಂದ್ಬಿಟ್ಟಿದ್ದೀವಲ್ಲ, ಏನೇ ಆದ್ರೂ ಹೊಡೆದಾಡಿದ್ರು ಜೊತೆ ಹೋಗ್ಬೇಕು. ಇಳಿಸ್ಬಿಡೋಣ. 25,000 ಇದೆ ನಮ್ದೆಲ್ಲ ಬಜೆಟ್ ಟ್ರಿಪ್ ಅಲ್ವಾ,
ಹಂಗಾಗಿ ಯಾರ ಮೇಲೆ ಏನೇ ಕೋಪ ಬಂದ್ರು ಅಲ್ಲಿ ಹಂಗೆ ನುಂಗಿ ಕುಡಿದು ಹಂಗೆ ಊಸ್ ಬಿಟ್ಬಿಟ್ಟು ಹಂಗೆ ಹೋಯ್ತಾ ಇದೀವಲ್ಲ. ಕೋಪ ಬಂದಿದೆ ನನ್ನ ಮೇಲೆ ನಿನಗೆ ಬಂದಿದೆ ಅಂತ ಅನ್ಕೊಂಡಿದ್ದೆ. ಬಂದಿದೆ ತಡ್ರಿ ಐತ್ ನಿಮಗೆ ಇವತ್ತು. ಆರ್ ಪಿ ಅವ್ರು ಬುಲೆಟ್ ಹೊಡಿತಿದ್ರಲ್ಲ ಇವತ್ತಿನ ಕುಂಡಿಗೆ, ಜಸ್ಟ್ ಮಿಸ್ಸು. ಸೊ ಈಗ ಲಾಲ್ ಚೌಕ್ ಹತ್ರ ಬಂದಿದ್ದೀವಿ. ಇದೇ ಲಾಲ್ ಚೌಕ್ ಅಂದರೆ ಆಯಿತು ನೋಡಿ. ಬ್ಯಾಕ್ ಗ್ರೌಂಡ್ ಎಲ್ಲ ಇದೆಲ್ಲ ಕಾಣ್ತದೆ, ಬಟ್ ಇಲ್ಲೆಲ್ಲ ಮಾರ್ಕೆಟ್ ಇದೆ ಫುಲ್. ಏನಾದ್ರು ಶಾಪಿಂಗ್ ಏನಾದ್ರು ಮಾಡಂಗಿದೆ ಎಲ್ಲ ಮಾಡ್ಬೋದು. ಇವಾಗ ಅಷ್ಟೇ ನಾವು ಬೇಲ್ಪುರಿ ತೊಗೊಂಡ್ವಿ, ನಮಗೆ 30 ರೂಪಾಯಿ, ಬೇರೆಯವ್ರಿಗೆ 20 ರೂಪಾಯಿ, ಹಾಗೆ ಎಲ್ಲನೂ ಆ ರೀತಿ ಇರ್ತದೆ. ಸೊ ಬಿ ಕೇರ್ಫುಲ್. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಟೂರಿಸಮ್ ಸ್ಪಾಟಲ್ಲಿ ನಾನು ಶಾಪಿಂಗ್ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಸಣ್ಣ ಪುಟ್ಟ ಒಂದು ಖುಷಿಗೆ ನಾನು ತೊಗೋಬೋದು, ಬಟ್ ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತೀನಿ. ಇವಾಗ ಲಾಲ್ ಲೇಕ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್ ಲಾಲ್ ಚೌಕ್. ಇದನ್ನ ಶಿಕಾರಿ ಅಂತ ಕರೀತಾರೆ. ಸೊ ಇಲ್ಲಿ ಅಂದರೆ ಅಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಈ ಪಾಯಿಂಟಿಗೆ ಬಂದರೆ ಇಲ್ಲಿಂದ ಸ್ವಲ್ಪ ಕಡಿಮೆ ಇರುತ್ತೆ, ಆ ಪಾಯಿಂಟಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಇವಾಗ. ಆ್ಯಕ್ಚುಲಿ ಸಂಜೆ ಮೇಲೆ ಹೋಗ್ತಾರಲ್ಲ, ಬರೋ ಅಷ್ಟರಲ್ಲಿ ಕತ್ಲಾಗಿರುತ್ತೆ, ಫುಲ್ ಲೈಟಿಂಗ್ಸ್ ಆನ್ ಆಗಿರುತ್ತೆ ಬೋರ್ಡ್ದು. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೇನಿಲ್ಲ ಇಲ್ಲಿ ತೋರ್ಸೋಕ್ಕೆ. ನೆಕ್ಸ್ಟ್ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ ಹೋಗಬೇಕು, ಆರ್ಮಿ ಬೇಸ್ ಕ್ಯಾಂಪ್ಗೆ. ಅಲ್ಲಿ ಹೋಗಿ ಕ್ಯಾಂಪ್ ಮಾಡೋಣ. ಅಲ್ಲಿ ಮೇಲ್ಗಡೆ ದೇವಸ್ಥಾನ ಹೇಳ್ಕೊಂಡು ಹೋಗೋದು ಬೇಡ ಅಲ್ಲ, ಒಂದು ಯಾವುದೋ ಒಂದು ಹಿಂದಿ ಮೂವಿದು ಒಂದು ಶೂಟ್ ಮಾಡಿದ್ದಾರೆ. ಕರ್ನಾಟಕದ ಸಿನಿಮಾ ಶೂಟ್ ಮಾಡಿದ್ದಾರೆ. ಹೌದು, ಅಲ್ಲಿ ಮೇಲ್ಗಡೆ ಇದೆ, ಅಲ್ಲಿ ನಾವು ಕ್ಯಾಂಪಿಂಗ್ ಸೈಟು ಹೌದಾ, ಹೋಗೋಣ. ಅಂದರೆ ಇಲ್ಲಿ ಫುಲ್ಲು ಕ್ರೌಡು. ನಾವು ಸ್ಟಾರ್ಟಿಂಗ್ ಬಂದ್ವಲ್ಲ, ಎಲ್ಲ ಕ್ಯೂವಲ್ಲಿ ವೇಟ್ ಮಾಡಬೇಕು. ಒಂದು 300 ಮೀಟ್ರ್ ಮುಂದ್ಗಡೆ ಹೋಗ್ಬಿಟ್ರೆ ವೇಟಿಂಗ್ ಇರಲ್ಲ. ಮತ್ತು ರೇಟ್ ಕೂಡ ಕಡಿಮೆ. ಇದೆಲ್ಲ ಬ್ರೋಕರ್ಸ್ಗಳು ಇರ್ತಾರೆ, ಅವ್ರದ್ದು ಬೇರೆ ರೇಟು. ಬಟ್ ಅಲ್ಲಿ ತುಂಬ ಕ್ಯೂ ಕಡಿಮೆ ಇರುತ್ತೆ, ರೇಟು ಕಡಿಮೆ. ಇಲ್ಲಿಂದ ಅಲ್ಲಿ 1,100 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಗೊತ್ತಾ. ಜಸ್ಟ್ ಒಂದು 300 ಮೀಟ್ರ್ ಮುಂದಕ್ಕೆ ಹೋದ್ರೆ ಏನೋ ಪ್ರೊಟೆಸ್ಟ್ ನಡೀತಿದೆ ಗುರು. ಎಲ್ಲರೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆಗಿದ್ದಾರೆ, ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ಏನಾದ್ರೆ ಹಂಗಾಗಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಏನು ಎಲ್ಲ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಬಿಟ್ಟವ್ರು ಗುರು ಪ್ರತಿಯೊಂದು. ಇವಾಗ ಸ್ಟಾರ್ಟ್ ಆಗಿದೆ ಅವರು ಪೆರೇಡ ಏನೋ. ಜೈ ಹಿಂದ್, ಜೈ ಹಿಂದ್, ಇಂಡಿಯಾ ಜಿಂದಾಬಾದ್. ನಮ್ ದೇಶ ಇದು ಕಣ್ರಿ, ನಮ್ ದೇಶ. ನಾವ್ ಯಾಕೆ ಹೆದರ್ಬೇಕು? ಪ್ರಾಣ ಬಿಟ್ಟೇನು ದೇಶ ಬಿಡೇನು, ನಮ್ ದೇಶ ರೀ ಇದು, ನಮ್ ದೇಶ. ಯಾರಿಗೆ ಹೆದರ್ಬೇಕಾಗಿಲ್ಲ ನಾವು. ನಮ್ದಿದು, ನಮ್ ಭಾರತ ಇದು, ನಮ್ ಇಂಡಿಯಾ ಇದು, ನಮ್ ಇಂಡಿಯಾ. ಏನು ಕರೆಕ್ಟ್ ಅಲ್ವಾ? ಯಾಕೆ ಹೆದರ್ಕೋಬೇಕು? ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಯಾಕೆ ಸ್ಲೋ ಮಾಡ್ಬಿಟ್ರಿ ಬ್ರೋ? ಫುಲ್ ಕತ್ಲೆ ಆಗ್ಬಿಟ್ಟಿದೆ ಬ್ರೋ. ಚೇಂಜ್ ಮಾಡಿ ಬ್ರೋ, ದಿನ ಚೇಂಜ್ ಮಾಡಿ ಫಸ್ಟ್. ಈಗ ಹಾಕೊಳ್ಳಿ. ರೋಡ ಕಾಣಿಸಲ್ಲ, ಗುದ್ಬಿಡ್ತಾರೆ. ಎಲ್ಲಿ ನಿಮ್ದು ಸ್ಪೆಕ್ಸ್? ಎಲ್ಲೆಲ್ಲಿ ಸ್ಪೆಷಲ್ ಇದೆ ಹೇಳಿ, ತೆಗೆದುಕೊಡ್ತೀವಿ ನಾವು ವಾಪಸ್. ಹಿಂಗೆ ಮನೆಗೆ ಹೋಗ್ಬೇಕು. ಅದು ಯಾವ್ದೋ ಬ್ಯಾಗ್ ಅಂತ ಕೊಡಿ. ಗೊತ್ತಿಲ್ಲ ಇಲ್ಲಿ. ಫಸ್ಟ್ ಸೈಡಿಗೆ ಆದ್ರೆ ಹಾಕಿ. ಅವ್ರಿಗೆ ಕತ್ಲ 7 ಗಂಟೆ ಮೇಲೆ, ಇಲ್ಲಿ ಬೆಂಗಳೂರಲ್ಲಿ ಆದ್ರೆ 6 ಗಂಟೆ ಮೇಲೆ. ಇಲ್ಲಿ 7-7:30 ಆಯ್ತು, 7:45 ಆಗಿದೆ ಟೈಮ್. ಯಾಕೋ ತುಂಬಾ ಸ್ಲೋ ಮಾಡ್ತವ್ರೆ, ರೈಟ್ ಲೆಫ್ಟ್ ಎಳಿತವ್ರೆ. ಆಮೇಲೆ ಮುಖ ನೋಡಿದ್ರೆ ಗೊತ್ತಾಯ್ತು ಇವ್ರ ಸ್ಪೆಕ್ಸ್ ಚೇಂಜ್ ಮಾಡ್ಬೇಕು ಅಂತ. ಹಾಗೆ ಇದು ಡಾರ್ಕ್ ಆಯ್ತು, ಡೇ ನೈಟ್ ಡೇ ಅಂಡ್ ನೈಟ್, ಬಟ್ ಸ್ವಲ್ಪ ಸ್ವಲ್ಪ ಡೇಂಜರ್. ಆಯ್ತು ಫಸ್ಟ್ ಸ್ಪೆಕ್ಸ್. ಇದು ಹೆಲ್ಮೆಟ್ ರೀ. ಇದು ಹೆಲ್ಮೆಟ್. ಓಕೆ ಗಾಯ್ಸ್, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಫೈನಲ್ ಆಗಿ ನಾವು ಇವತ್ತಿನ ಕ್ಯಾಂಪಿಂಗ್ ಲೊಕೇಶನ್ ರೀಚ್ ಆಗಿದ್ದೀವಿ. ನಮ್ಮ ಕಲ್ಯಾಣ್ ಅವರ ಫಾಲೋವರ್ ಒಬ್ಬರು ನಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಥರ ಒಂದು ಒಳ್ಳೆ ಲೊಕೇಶನ್ ಇದೆ ಇಲ್ಲಿ ಹೊಳೆ ಪಕ್ಕನೇ, ಸಿಂಧು ನದಿ ಹರಿಯುತ್ತೆ, ನಮ್ಮ ಆರ್ಮಿ ಬೇಸ್ ಇಲ್ಲೇ ಇದೆ, ಇಲ್ಲಿ ನೀವು ಕ್ಯಾಂಪ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಹಾಗಾಗಿ ಇಲ್ಲಿ ಬಂದಿದ್ದೀವಿ ಕ್ಯಾಂಪ್ ಮಾಡೋಣ ಅಂತ. ಪ್ಲೇಸ್ ನಿಮ್ಗೆ ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಇವಾಗ ತೋರ್ಸೋಕ್ಕೂ ಆಗಲ್ಲ, ಫುಲ್ ಕತ್ಲಾಗಿದೆ. ಓಕೆನಾ? ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ವೀಡಿಯೋದಲ್ಲಿ ನಾವು ಹೆಂಗೆ ಕ್ಯಾಂಪ್ ಮಾಡಿದ್ವಿ, ಸೆಟಪ್ ಮಾಡಿದ್ವಿ, ಅದೆಲ್ಲ ಕಂಪ್ಲೀಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಬರುತ್ತೆ. ಇವಾಗ ತೋರಿಸ್ಕೊಳಕ್ಕಾಗಲ್ಲ. ಇವಾಗ ಸದ್ಯಕ್ಕೆ ನಾವು ಟೆಂಟ್ ಸೆಟಪ್ ಮಾಡಿ ಅಡುಗೆ ಮಾಡಿ ಮಲ್ಕೋಬೇಕು. ಅದು ಎಲ್ಲನೂ ನಿಮಗೆ ಬೆಳಗಿನ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಫುಲ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಪೋರ್ಟ್ ಮಾಡಿ. ಚಳಿಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ.
ಮತ್ತೆ ಸಿಗೋಣ ಬ್ರೋ. ಏನ್ ಬ್ರೋ ಇದು ಜಾಕೆಟ್ ಎಲ್ಲ ಹಾಕೊಂಡ್ ಬಂದ್ಬಿಟ್ಟಿದ್ದೀರಾ ನೀವು? ಇಲ್ಲಿ ಬಂದ್ಮೇಲೆ ಜಾಸ್ತಿ ಆಗ್ತಿದೆಯಲ್ಲ? ಅಯ್ಯೋ ಹಂಗೆ ಮಾತಾಡಕ್ ಆಗ್ತಿಲ್ಲ. ಚಡ್ಡಿಲಿದೆ ನೀನು. ಓಕೆನಾ? ಸೊ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್ ಬಾಯ್. ನಮಸ್ಕಾರ. ಜೈ ಹಿಂದ್. ಜೈ ಕರ್ನಾಟಕ ಮಾತೆ.